ವಿದೇಶದಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ನಂಬಿಸಿ ಹಲವರಿಗೆ ಪಂಗನಾಮವನ್ನ ಹಾಕಿದೆ ಒಂದು ಕಂಪನಿ. ಕೈ ತುಂಬಾ ಸಂಬಳದ ಆಸೆ ತೋರಿಸಿ ಲಕ್ಷ ಲಕ್ಷ ಹಣವನ್ನ ವಸೂಲಿ ಮಾಡಿ ಆನಂತರ ಕೆಲಸನೂ ಕೊಡಿಸಿಲ್ಲ, ಹಣನೂ ವಾಪಸ್ ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತನ್ನ ಹಾಕಿ ಹೀಗೆ ವಂಚನೆ ಮಾಡಲಾಗಿದೆ ಜನರಿಗೆ. ಶಿವಾಜಿನಗರದಲ್ಲಿರುವಂತಹ ಡಿಎಂ ಇಮಿಗ್ರೇಷನ್ ಕಂಪನಿಯ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿಬಂದಿರೋದು. ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ 4 ಎಫ್ಐಆರ್ ಈ ಡಿಎಂ ಇಮಿಗ್ರೇಷನ್ ಕಂಪನಿ ವಿರುದ್ಧ ದಾಖಲಾಗಿದೆ. ಕಂಪನಿಯ ಮ್ಯಾನೇಜರ್ ಸೇರಿ ಸಿಬ್ಬಂದಿ ವಿರುದ್ಧ ಕೇಸನ್ನ ದಾಖಲು ಮಾಡಿದ್ದಾರೆ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯ ಪೊಲೀಸರು. ವಿದೇಶದಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ ಜಾಹೀರಾತನ್ನ ಹಾಕಿದ್ರು. ಆ ಜಾಹೀರಾತನ್ನ ನೋಡಿ ಇವರನ್ನ ಸಂಪರ್ಕಿಸಿ ಇವರಿಗೆ ಅವ್ರು ಕೇಳಿದಷ್ಟು ಹಣ ಕಟ್ಟಿದವರು ಈಗ ನಮ್ಗೆ ದೋಖಾ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಇದು 3 ತಿಂಗಳಲ್ಲಿ ಫಾರಿನ್ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ, ಇಲ್ಲಿ ಕಳಿಸ್ತೀವಿ ಅಂತ ನಮ್ಗೆ ಹೇಳಿದ್ರು. ಸೊ ನಾವೇನು ಮಾಡ್ದೋ, ನಾವು ಅಲ್ಲಿಗೆ ಕಂಪ್ನಿಗೆ ಹೋಗ್ಬಿಟ್ಟು ಅಲ್ಲಿ ಅರುಣ್ ಅಂತ ಫಸ್ಟ್ ಮೀಟ್ ಆದೋ. ಅವ್ರೇನಂದ್ರು ಸ್ಟೆಪ್ ಬೈ ಸ್ಟೆಪ್ ಈ ಥರ 3 ಸ್ಟೇಜಸ್ಸಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ನಮಗೆ. ಸೊ ನಾವು ಹೋಗಿ ಅರುಣ್ನ ಮೀಟ್ ಮಾಡಿದಾಗ ಅವರು ಇಲ್ಲ ವಿತಿನ್ 3 ಮಂತ್ಸಲ್ಲಿ ನಿಮಗೆ ವೀಸಾಯಿಂದ ಹಿಡಿದು ಎಲ್ಲ ನಾವೇ ನೋಡ್ಕೊತೀವಿ, ನಾವೇ ಹೊರಗಡೆ ಕಳಿಸ್ತೀವಿ, ಪೋಲೆಂಡ್ಗೆ ಕಳಿಸ್ತೀವಿ, ಈ ಥರ ನೀವೇನು ಯಾವುದಕ್ಕೂ ವರಿ ಮಾಡ್ಕೊಂಬಿಡಿ ಅಂತ ಹೇಳಿದ್ರು. ಸರಿ, ನಾವು 1 ಇಯರ್ ವೆಯ್ಟ್ ಮಾಡಿದೋ. 2021 ನಾವು ಹೋಗಿದ್ದು. 2022, 23, 24, 25 ಆಯ್ತಾ ಬಂತು. ಅವ್ರೇನು ಹೇಳ್ತಿದ್ದಾರೆ, ಇಲ್ಲ ನಾವು ಈಗ ವರ್ಕ್ ಪರ್ಮಿಟ್ ಎಕ್ಸ್ಪೈರ್ ಆಗೋಯ್ತು, 1 ಇಯರ್ ವರ್ಕ್ ಪರ್ಮಿಟ್ ಕೊಟ್ಟಿರ್ತಾರೆ, ರಿನ್ಯೂವಲ್ ಮಾಡಿಕೊಡಿ ಅಂದರೆ ಇಲ್ಲ ನಮ್ಗೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ, ಅದು ನಾವು ಮಾಡ್ಕೊಡೋಕ್ಕಾಗಲ್ಲ, ನಾವು ಕೊಟ್ಟಿರೋದು ಜೆನ್ಯೂನ್ ಇದೆ ಅಂತ ಹೇಳ್ತಾರೆ. ನಾವು ಅದನ್ನು ಎಂಬೇಸಿಗೆಲ್ಲ ಕಳಿಸಿ ವೆರಿಫೈ ಮಾಡಿದ್ರೆ ಅದು ಬಂದ್ಬಿಟ್ಟು ಎಲ್ಲ ಫೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೇ ಇವಾಗ ಬಂದ್ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅವತ್ತು ಬನ್ನಿ ಅಂತಂದ್ರು. ಸೊ ಇವಾಗ FIR ಎಲ್ಲ ಮಾಡ್ಬಿಟ್ಟು ಕಾಪಿ ರಿಸೀವ್ ಮಾಡಿದ್ದಾರೆ. ಈಗಲೂ DM ಕನ್ಸಲ್ಟೆನ್ಸಿಗೆ ನಾವು ಫೋನ್ ಮಾಡ್ಬಿಟ್ಟು ಕೇಳಿದ್ರೆ ಅವರು ಇಲ್ಲ ನಾವು ಈಗಲೂ ಹೊರಗಡೆ ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಜನಗಳಿಗೂ ಈಗಲೂ ಅದೇ ರೀತಿ ಚೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರು ಮತ್ತೆ ಈ ಡೆಡಿಕೇಟೆಡ್ ಮೈಗ್ರೇಷನ್ ಅಂತ MG ರೋಡು ಕಮರ್ಷಿಯಲ್ ಸ್ಟ್ರೀಟಲ್ಲಿರೋದು ಡೆಡಿಕೇಟೆಡ್ ಮೈಗ್ರೇಷನ್ ಅಂತ ಮತ್ತೆ ಬಂದು ಅಲ್ಲಿ ಯಾರು ಮೋಸ ಹೋಗೋಕ್ಕೆ ಹೋಗಬೇಡಿ. ಸುಮ್ಮನೆ ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ಇಸ್ಕೊಂಡು ದುಡ್ಡು ಬರಲ್ಲ, ಏನೂ ಬರಲ್ಲ, ಸುಮ್ಮನೆ ಮೋಸ ಮಾಡ್ತಾರೆ. ಕೇಳಿದ್ರೆ ಅದು ನಮಗೆ ಗೊತ್ತಿಲ್ಲ ಅಂತಾರೆ. ನಮ್ಗೆ ಯಾರು ಸೇಲ್ಸ್ ಮಾಡಿರ್ತಾರೆ ಅವರೆಲ್ಲ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ. ಕೆಲಸ ಬಿಟ್ಟು ಹೋದ್ಮೇಲೆ ಇದಕ್ಕೆ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು. ಮತ್ತೆ ದುಡ್ಡು ಕೇಳಕ್ಕೆ ಹೋದ್ರೆ ಇಲ್ಲ ನೀವು ಅವ್ರನ್ನ ಕೇಳ್ಕೊಳ್ಳಿ, ಇವ್ರನ್ನ ಕೇಳ್ಕೊಳ್ಳಿ, ದುಬೈ ಆಫೀಸಿಗೆ ಕೇಳ್ಕೊಳ್ಳಿ, ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ ಅಂತಾರೆ. ಇದೇ ರೀತಿ ಲಕ್ಷಾಂತರ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಯಾರು ಮೋಸ ಹೋಗ್ಬೇಡಿ, ಇನ್ನೊಂದ್ಸಲ ಇದು ಬರಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು. ಈ ಕಂಪ್ನಿ ಕ್ಲೋಸ್ ಮಾಡಬೇಕು ಅಂತ ನಾನು ಗೌರ್ಮೆಂಟಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಸುಮಾರು ಎಷ್ಟು ಜನರಿಗೆ ಈ ಕಂಪನಿ ಮೋಸ ಮಾಡಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು, ಜೊತೆಗೆ ಕಂಪನಿಯವರು ಈ ಆರೋಪಗಳಿಗೆ ಪ್ರತಿಕ್ರಿಯೆ ಏನಾದರೂ ಕೊಟ್ಟಿದ್ದಾರೋ ಇಲ್ವೋ? ವಿದ್ಯಾ, ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಈಗ 4 FIR ದಾಖಲಾಗಿದೆ. ಆ 4 FIR ಅನ್ನು ಹೊರತುಪಡಿಸಿ ಸುಮಾರು 20 ಜನರಿಂದ ಹಣವನ್ನು ಪಡೆದುಕೊಂಡು ಮೋಸವನ್ನ ಮಾಡಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಇವ್ರದೊಂದು ಆ್ಯಡ್ ಬರುತ್ತೆ. ಆ ಆ್ಯಡ್ ಮೂಲಕ ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅಂದ್ರೆ ಅವರ ಆಫೀಸಿಗೆ ಕರೆಸ್ಕೊಳ್ತಾರೆ. DM ಕನ್ಸಲ್ಟೆನ್ಸಿ ಅನ್ನೋ ಆಫೀಸ್ ಏನಿದೆ ಅಲ್ಲಿ ಹೋದ ತಕ್ಷಣ ಅವರು ಅಲ್ಲಿ ಕೆಲಸದ ಭರವಸೆಯನ್ನ ಕೊಡ್ತಾರೆ. ಅಂದ್ರೆ ವಿದೇಶದಲ್ಲಿ ಉದ್ಯೋಗ ಗ್ಯಾರಂಟಿ ಅನ್ನೋ ಭರವಸೆಯನ್ನ ಕೊಡ್ತಾರೆ. ಅದಾದ ನಂತರ ಒಬ್ಬೊಬ್ಬರಿಂದ ಸುಮಾರು 2 ಲಕ್ಷ, 3 ಲಕ್ಷ, 6 ಲಕ್ಷ ಈ ರೀತಿಯಾಗಿ ಹಣವನ್ನ ಕಟ್ಟಿಸಿಕೊಂಡು ಮೋಸವನ್ನ ಮಾಡಿರುವಂಥದ್ದು. 6 ತಿಂಗಳಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅಂತ ಹೇಳಿದವರು ಈಗ 2 ವರ್ಷ ಆದರೂ ಕೂಡ ಆ ಕಂಪನಿಯಲ್ಲಿ ಯಾರಿಗೂ ಕೂಡ ಕೆಲಸ ಸಿಕ್ಕಿಲ್ಲ. ಜೊತೆಗೆ ಅಂದ್ರೆ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಪೊಲೀಸರಿಂದ ಕೆಲವೊಂದು ವಿಚಾರ ಗೊತ್ತಾಗಿರುವಂಥದ್ದು. ಅಂದ್ರೆ ಈ ಕಂಪನಿಯ ವಿರುದ್ಧ ಈಗಾಗಲೇ ಸಾಕಷ್ಟು ದೂರುಗಳು ದಾಖಲಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಜನರಿಗೆ ಇವರು ಇದೇ ರೀತಿ ಹಣವನ್ನ ತೆಗೆದುಕೊಂಡು ಮೋಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ವಿದೇಶದಲ್ಲಿ ಹೌಸ್ ಕೀಪಿಂಗ್ ಹಾಗೆ ಡ್ರೈವರ್ ಕೆಲಸವನ್ನ ಕೊಡಿಸ್ತೀನಿ, ಅದಕ್ಕೆ ಒಳ್ಳೆಯ ಸ್ಯಾಲರಿ ಕೂಡ ಸಿಗುತ್ತೆ ಅಂತ ಹೇಳಿ ನಂಬಿಸ್ತಾರೆ. ಈಗ ಅಂದ್ರೆ ಆ ಕಂಪನಿಯನ್ನ ಕಾಂಟ್ಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ಕೆಲಸವನ್ನ ಕೊಡ್ತೀವಿ ಅಂತ ಹೇಳಿ ನಿಮ್ಗೆ ಭರವಸೆಯನ್ನ ನೀಡಿಲ್ಲ ಅನ್ನೋದರ ಉಡಾಫೆ ಉತ್ತರವನ್ನ ಅವರು ಕೊಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅಂದ್ರೆ ಅವರು ಕ್ಯಾಮ್ರಾದ ಮುಂದೆಯೇ ಆ ಒಂದು ಸಿಬ್ಬಂದಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇರುವಂಥದ್ದು, ನಾವೆಲ್ಲೂ ಕೂಡ ನಿಮ್ಗೆ 100% ಉದ್ಯೋಗವನ್ನ ಕೊಡ್ತೀವಿ ಅಂತ ಯಾವ ಭರವಸೆಯನ್ನ ಕೊಟ್ಟಿಲ್ಲ ಅನ್ನೋ ಉತ್ತರವನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಈಗ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು, ಈ ಕಂಪನಿಯಿಂದ ಬೇರೆ ಯಾರಾದ್ರೂ ಮೋಸ ಹೋಗಿದ್ರೆ ದಯವಿಟ್ಟು ಬಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.